ಅಂದ್ರೆ ಕಾಂಗ್ರೆಸ್ ಸರ್ಕಾರ ಅಥವಾ ಈಗಿನ ಈ ಆದೇಶದ ಹಿಂದೆ ಪ್ರೀ ಪ್ಲಾನ್ಡ್ ಈ ಥರದೊಂದು ಗಲಾಟೆಯನ್ನು ಮಾಡಬೇಕು ಅನ್ನೋಂಥ ಉದ್ದೇಶಕ್ಕೇ ಮಾಡಿದೆ ಅಂತ ಅನ್ನೋದ, ಅಥವಾ ತಮ್ಮ ಪಕ್ಷದ ಪರವಾಗಿ ಒಂದಿಷ್ಟು ಸಮುದಾಯಗಳನ್ನು ಬಲಿಷ್ಠ ಮಾಡ್ಕೊಳ್ಳುವಂಥ ಅಭಿಪ್ರಾಯ ಅಂತ ಅನ್ಸುತ್ತಾ ನಿಮಗೆ? ಒಂದು, ಮುಸಲ್ಮಾನರು ಕಾಂಗ್ರೆಸ್ ಇಂದ ಡ್ರಿಫ್ಟ್ ಆಗಿದ್ದಾರೆ. ಮುಸಲ್ಮಾನರು ಅಂತಲ್ಲ, ಯಾವುದೇ ಒಂದು ಸಮುದಾಯವನ್ನು ಹಿಡ್ಕೊಂಡು ನಾವು ಗೆದ್ಕೊಂಡು ಬರ್ತೀವಿ ಅಂತ ಹೇಳಿದಾಗ ಅಂತ ಪ್ರತಿಯೊಂದು ಪಕ್ಷಗಳು ಕೂಡ ಒಂದು ಹಂತದಲ್ಲಿ ತೊಂದರೆಯನ್ನು ಅನುಭವಿಸ್ತವೆ. ಯಾಕೆ ಅಂತಂದ್ರೆ ಆ ಜನ ಯಾರು ನಿಮ್ಮನ್ನು ಗೆಲ್ಸಿದ್ದೀವಿ ಅಂತ ತುಂಬಾ ಜೋರಾಗಿ ಮಾತಾಡ್ತಿರ್ತಾರೋ ಅವರು ತಮಗೆ ಬೇಕಿರೋದನ್ನ ಹಿಂಗೆ ಮಾಡಬೇಕು ಅಂತ ಆಗ್ರಹ ಮಾಡ್ತಾರೆ. ಅಧಿಕಾರದಲ್ಲಿ ಕೂತ್ಕೊಂಡು ಅದನ್ನು ಮಾಡ್ಲಿಕ್ಕೆ ಆಗದೆ ಹೋದಾಗ ಅವರು ವಿರೋಧವಾಗ್ತಾರೆ. ಈಗ ಕಾಂಗ್ರೆಸ್ನವರು ಆರಂಭದಿಂದಲೂ ಹೇಳ್ಕೊಂಡು ಬಂದಿದ್ದಾರೆ, ಇದು ಅಲ್ಲಾಹುವಿನ ಸರ್ಕಾರ, ಇದನ್ನು ಮುಸಲ್ಮಾನರೇ ತಗೊಂಡು ಬಂದಿದ್ದು. ಇನ್ಫ್ಯಾಕ್ಟ್ ಮುಸಲ್ಮಾನ್ ಮಂತ್ರಿಗಳು ತುಂಬಾ ಸ್ಪಷ್ಟವಾಗಿ ಹೇಳಿದ್ರು, ನಾವೇ ನಿಮ್ಮನ್ನು ಸಿಎಂ ಮಾಡಿದ್ದು, ನಾವೇ ನಿಮ್ಮನ್ನು ಗೆಲ್ಸಿದ್ದು ಅಂತ. ಈಗ ಅವರಿಗೆ ಏನಾಗುತ್ತೆ, ಸಣ್ಣ ವಿಚಾರಕ್ಕೂ ಕೂಡ ಏನಾದ್ರೂ ಸರ್ಕಾರ ಹಿಂದೇಟ್ ಹಾಕಿದ್ರೆ ವಿರೋಧಿಸೋರು ಜಾಸ್ತಿ ಆಗ್ತಾರೆ. ಈ ವಿರೋಧ ನಿಧಾನವಾಗಿ ಡೆವಲಪ್ ಆಗ್ತಿದೆ. ನಾವು ದಾವಣಗೆರೆಯಲ್ಲಿ ಏನ್ ನೋಡಿದೀವೋ ಅದು ಬೂದಿ ಮುಚ್ಚಿದ ಕೆಂಡ ಅಷ್ಟೇ. ಚುನಾವಣೆ ಹತ್ರ ಬರ್ತಿದ್ದಂತೆ ಎಷ್ಟು ವ್ಯಾಪಕವಾಗ್ಲಿಕ್ಕಿದೆ ಅಂತಂದ್ರೆ ಇದು ಕಾಲಕ್ರಮದಲ್ಲಿ SDPI ಎನ್ನುವಂತ ಒಂದು ಕಟ್ಟರ್ ಆರ್ಗನೈಸೇಷನ್ ನ ಇಲ್ಲಿ ಬಲ ಊರ್ಲಿಕ್ಕೆ ಅದೊಂದು ಕಾರಣವಾಗುತ್ತೆ. ಅದು ಕಾಂಗ್ರೆಸ್ಗೆ ಡೆಫಿನೆಟ್ಲಿ ಒಂದು ಹೆದರಿಕೆ ಇದೆ, ಹೇಗಾದ್ರೂ ಮಾಡಿ ಮುಸಲ್ಮಾನರನ್ನ ತನ್ನ ತೆಕ್ಕೆಗೆ ವಾಪಸ್ ಹಾಕೋಬೇಕು ಅಂತ. ಅವರೇನು ದಡ್ರಲ್ಲ. ಇದು ಒಂದೇದು. ಇನ್ ಎರಡನೇದು, ನನಗೊಂದು ಸಂತೋಷದ ಸಂಗತಿ ಇದರಲ್ಲಿ ಏನಿದೆ ಅಂತಂದ್ರೆ, ಈ ನೆಪದಲ್ಲಿ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ, ವಿಶೇಷವಾಗಿ ಇವತ್ತಿನ ತರುಣಿಯರಿಗೆ ಅರ್ಥ ಆಗುತ್ತೆ ಈ ಕಾಂಗ್ರೆಸ್ ಸರ್ಕಾರ ಎಷ್ಟು ರಿಗ್ರೆಸಿವ್ ಇದೆ ಅಂತ, ಮತ್ತು ಹಿಂದೂ ಧರ್ಮದಲ್ಲಿ ಎಷ್ಟು ಫ್ರೀಡಮ್ ಇದೆ ಅಂತ. ನನಗಿದ್ ಬಹಳ ಖುಷಿ. ಮತ್ತು ನಾವು ಗಮನಿಸಬೇಕಾಗಿರೋ ಸಂಗತಿ, ಹಿಂದೂ ಧರ್ಮ ಯಾವ್ದಾದ್ರು ಆಚರಣೆಗಳನ್ನ ಅಲ್ಲಿನ ಹೆಣ್ಮಕ್ಳು ಇದು ನಮ್ಗೆ ಇಷ್ಟ ಆಗ್ತಿಲ್ಲ, ವಿರೋಧಿಸ್ತೀವಿ ಅಂತಂದ್ರೆ ಅದು ಸಹಜವಾಗಿ ಸ್ವೀಕಾರ ಮಾಡುತ್ತೆ. ಅನೇಕರು ಕುಂಕುಮ ಇಡಲ್ಲ, ಕುಂಕುಮ ಇಡದೆ ಇರೋದಕ್ಕೆ ಗಲಾಟೆ ಆಗುತ್ತೆ. ಬಟ್ ಆ ಕಾಲಕ್ರಮದಲ್ಲಿ ಕುಂಕುಮ ಚಿಕ್ಕದ್ ಮಾಡ್ಕೊಳ್ತಾರೆ, ಇಟ್ಕೊಳ್ದೆ ಬರ್ತಾರೆ. ಇದನ್ನ ಸಮಾಜ ಸ್ವೀಕಾರ ಮಾಡುತ್ತೆ. ಇದಕ್ಕೇನು ಕಾನೂನು ಮಾಡಬೇಕಾದ ಅಗತ್ಯ ಇಲ್ಲ. ಆದ್ರೆ ಇಸ್ಲಾಂನಲ್ಲಿ ಒಂದು ಸಣ್ಣ ಹಿಜಾಬಿಗೋಸ್ಕರ ಇಷ್ಟು ದೊಡ್ಡ ಭವಾಲ್ ಹೇಳುತ್ತೆ, ಗಲಾಟೆ ಹೇಳುತ್ತೆ ಅನ್ನೋದಾದ್ರೆ ಇದು ಎಂತ ಭಯಾನಕವಾದ ಸಂಗತಿ ಇರ್ಬೋದು ಅಂತ ಡೆಫಿನೆಟ್ಲಿ ಯೋಚನೆ ಮಾಡ್ತಾರೆ. ಇದು ನಮಗೂ ಕೂಡ ಅನುಕೂಲವೇ. ನಾವು ಸಮಾಜವನ್ನ ಜಾಗೃತಿಗೋಸ್ಕರ ಪ್ರಯತ್ನ ಪಡ್ತಿದೀವಿ. ಲವ್ ಜಿಹಾದ್ ನಡೀತಾ ಇದೆ ಅಂತ ನಾವು ಹೇಳ್ತಿದ್ದೀವಿ. ನಮ್ಮ ಹೆಣ್ಮಕ್ಳಿಗೆ ತೋರಿಸಬಹುದು, ಇದು ನೋಡಿ ಇಸ್ಲಾಂ ಎಷ್ಟು ರಿಗ್ರೆಸಿವ್ ಆಗಿದೆ ಅಂತಂದ್ರೆ ಹೆಣ್ಮಕ್ಳಿಗೆ ಎಂತ ಬಟ್ಟೆ ಹಾಕೋಬೇಕು ಅನ್ನೋದನ್ನು ಕೂಡ ಮುಲ್ಲಾಗಳು ಕೂತ್ಕೊಂಡು ಹೇಳ್ತಾರೆ ಅನ್ನೋದನ್ನ ನಾವು ಅವ್ರಿಗೆ ಕನ್ವಿನ್ಸ್ ಮಾಡ್ಲಿಕ್ಕೆ ನಮ್ಗೆ ಬಹಳ ಸುಲಭ. ಸರ್ಕಾರ ನಮ್ಮ ಕೆಲಸವನ್ನ ಸುಲಭ ಮಾಡಿಕೊಟ್ಟಿದೆ ಅಂತ ನನ್ಗನ್ಸುತ್ತೆ. ಸರ್, ಈಗ 2022 ಆದೇಶವನ್ನು ನೋಡೋದಾದ್ರೆ ಅಲ್ಲಿ ಅದನ್ನು ಪ್ರಶ್ನಿಸಿ ಮುಸ್ಲಿಂ ಮುಖಂಡರಾಗಿರ್ಬೋದು, ಕೆಲವೊಂದಿಷ್ಟು ಸಂಘಟನೆಗಳು ಕೂಡ ಕೋರ್ಟ್ಗೆ ಹೋಗಿದ್ದು, ಕೋರ್ಟಲ್ಲಿ ಸರ್ಕಾರದ ಪರ ಆದೇಶ ಬರುತ್ತೆ. ಅದನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೆಟ್ಲಿಗೆ ಹೋಗಿದ್ದಾರೆ. ಇನ್ನು ಸುಪ್ರೀಂ ಕೋರ್ಟಲ್ಲಿ ಅದು ವಿಚಾರಣಾ ಹಂತದಲ್ಲಿದೆ. ಇಂತಹ ಸಂದರ್ಭದಲ್ಲಿ ಇಂತಹ ಒಂದು ಆದೇಶ ಅವಶ್ಯಕತೆ ಇತ್ತಾ? ಡೆಫಿನೆಟ್ಲಿ ಅವಶ್ಯಕತೆ ಇರಲಿಲ್ಲ. ಸ್ಪೆಷಲಿ ಪ್ರಜ್ಞಾವಂತರು ನಾವು ಕೂತ್ಕೊಂಡಿದ್ದೀವಿ ಅಂತ ಸಿದ್ದರಾಮಯ್ಯನವರು ಸುತ್ತಲೂ ಕೂತಿರುವಂಥ ಲೆಫ್ಟಿಸ್ಟ್ಗಳು ಇದನ್ನು ಯೋಚನೆ ಮಾಡಬೇಕಿತ್ತು. ಯಾಕೆ ಅಂತಂದರೆ ಕೋರ್ಟಲ್ಲಿದೆ ಅಂತ ಮುಸಲ್ಮಾನರು ಕೇಳಿದಾಗ ಇದು ನಮ್ಮ ಕೈಯಲ್ಲಿಲ್ಲ, ಕೋರ್ಟಲ್ಲಿದೆ ಅಂತ ಹೇಳಿ ಅವ್ರು ಜಾರ್ಕೊಳ್ಳೋದು ಸುಲಭ ಇತ್ತು. ಹೆಣ್ಮಕ್ಳಿಗೆ ಒಂದು ಫ್ರೀಡಮ್ ಕೊಡ್ಲಿಕ್ಕೆ ಅವಕಾಶ ಇತ್ತು. ಕೊನೆ ಪಕ್ಷ ಕ್ಲಾಸ್ ರೂಮಿನ ಒಳಗಡೆ ತಾವು ಹಿಜಾಬನ್ನು ತೆಗೆದು, ಬುರ್ಖಾ ತೆಗೆದು ಎಲ್ಲರಂತೆ ಕುಳಿತುಕೊಂಡು ಪಾಠ ಕಲಿಯಬಹುದಾಗಿರುವಂಥ ಒಂದು ಅವಕಾಶವನ್ನ ಅವರು ವ್ಯವಸ್ಥಿತವಾಗಿ ನಾಶ ಮಾಡಿದ್ರು ಅನ್ನೋದಿದೆಯಲ್ಲ, ಇದು ಬಹಳ ದುರಂತ ಸಂಗತಿ. ನಾನು ಅನೇಕ ಮುಸ್ಲಿಂ ಕಾಲೇಜುಗಳನ್ನು ನೋಡಿದ್ದೀನಿ. ಕೋ ಎಜುಕೇಶನ್ ಅಂತ ಕರೀತಾರೆ. ಕೋ ಎಜುಕೇಶನ್ ಅಂದ್ರೆ ಹೇಗೆ ಗೊತ್ತಾ, ಗಂಡ್ಮಕ್ಕಳಿಗೆ ಸೆಪರೇಟ್ ಕ್ಲಾಸ್ ರೂಮು, ಹೆಣ್ಮಕ್ಳಿಗೆ ಸೆಪರೇಟ್ ಕ್ಲಾಸ್ ರೂಮು. ಈ ತರದ ವ್ಯವಸ್ಥೆಯನ್ನ ಈ ಶತಮಾನದಲ್ಲಿ ಇವ್ರು ಯೋಚನೆ ಮಾಡ್ತಿರುವಾಗ ಅದಕ್ಕೆ ಬೆಂಬಲ ಕೊಡುವಂತ ಈ ಪ್ರಜ್ಞಾವಂತರು ಅಂತ ಕರೆಸ್ಕೊಳ್ಳುವಂತ ಸಿದ್ದರಾಮಯ್ಯನ ಸುತ್ತಮುತ್ತಲ ಪಟಾಲಂ ಇದೆಯಲ್ಲ, ಫೆವಿಕಾಲ್ ತಿಂದು ಅವರು ಬಾಯಿ ತೆಗಿಲಿಕ್ಕಾಗದೆ ಕೂತಿದ್ದಾರೆ ಅಂತ ನನ್ಗನ್ಸುತ್ತೆ. ಸರಿಯಾದ ಸಂದರ್ಭದಲ್ಲಿ ಪಾಠ ಕಲಿತಾರೆ. ಈಗಾಗಲೇ ಎಲ್ಲರೂ ಪಾಠ ಕಲ್ತಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಪಾಠ ಕಲ್ತಿದ್ದಾರೆ, ಅಸ್ಸಾಂ ಪಾಠ ಕಲ್ತಿದ್ದಾರೆ. ಕರ್ನಾಟಕದಲ್ಲೂ ಈ ಪಾಠ ಬಹಳ ಬೇಗ ಅವ್ರು ಕಲಿತಾರೆ ಅಂತ ನನ್ಗನ್ಸುತ್ತೆ. ಈಗ ಪಶ್ಚಿಮ ಬಂಗಾಳದ ಫಲಿತಾಂಶ ಜೊತೆಗೆ ದಾವಣಗೆರೆಯ ಉಪಚುನಾವಣೆಯ ಫಲಿತಾಂಶ ಸರ್ಕಾರಕ್ಕೆ ಭಯಾನ. ಇಂತಹದ್ದೊಂದು ಲಾಬಿಯನ್ನು ಅಥವಾ ಇಂತಹದ್ದೊಂದು ಸಂದೇಶವನ್ನು ಅಥವಾ ಇಂಥ ವಿಚಾರಗಳಲ್ಲಿ ನಾವು ಸ್ಪಷ್ಟ ನಿಲುವು ತಗೊಳ್ಳದೇ ಇದ್ರೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ವೋಟ್ ಬ್ಯಾಂಕ್ ಹೋಗುತ್ತೆ ಅನ್ನೋಂಥ ಭಯ ಇದೆ ಅಂತೀರಾ? ಬಟ್ ಡೆಫಿನೆಟ್ಲಿ ನಾನು ಅದನ್ನೇ ಹೇಳ್ತೀನಲ್ಲ, ಈ ಇಡೀ ಆಲೋಚನೆ ನಂಗೆ ಗೊತ್ತಿಲ್ಲ ಬಿಜೆಪಿಯವರ ಪ್ರತಿಕ್ರಿಯೆ ಇದಕ್ಕೆ ಹೇಗಿರುತ್ತೋ, ಯಾರ ಪ್ರತಿಕ್ರಿಯೆ ಹೇಗಿರುತ್ತೋ. ಬಟ್ ಇಡೀ ಈ ಹಿಜಾಬನ್ನು ಮತ್ತೆ ವಾಪಸ್ ತರೋದರಲ್ಲಿ ಅವ್ರದ್ದಿರುವಂಥ ಉದ್ದೇಶ ಒಂದೇ ಒಂದು, ಅವ್ರು ಹೇಗಾದರೂ ಮಾಡಿ ಮುಸಲ್ಮಾನರನ್ನ ಮತ್ತೆ ತಮ್ಮ ವೋಟ್ ಬ್ಯಾಂಕ್ ಮಾಡ್ಕೋಬೇಕು ಅಂತ. ನಿಮ್ಗೆ ನೆನಪಿರಬೇಕು, ಚುನಾವಣೆಗೆ ಇನ್ನೇನು ಮತದಾನಕ್ಕೆ ಹೋಗ್ಬೇಕು ಅವತ್ತವರು ಆಂಜನೇಯನ ವಿರುದ್ಧ, ಹನುಮಾನ್ ಚಾಲೀಸಾದ ವಿರುದ್ಧ ಒಂದು ಹೇಳಿಕೆಯನ್ನ ಕಾಂಗ್ರೆಸ್ನವರು ಬೇಕಂತ ಕೊಟ್ಟರು. ಅದನ್ನ ಬಿಜೆಪಿಯವರು ಹನುಮಾನ್ ಚಾಲೀಸವನ್ನ ನಾವೆಲ್ಲ ಕಡೆ ಪ್ರೇ ಮಾಡ್ತೀವಿ ಅನ್ನೋದನ್ನ ಹೇಳೋದ್ರ ಮೂಲಕ ಮುಸಲ್ಮಾನರನ್ನ ಒಂದು ವೋಟ್ ಬ್ಯಾಂಕ್ ಮಾಡ್ಕೊಳ್ಳಿಕ್ಕೆ ಕಾಂಗ್ರೆಸ್ ಪ್ರಯತ್ನಿಸುತ್ತೆ. ಅದರ ಮುಂದಿನ ಭಾಗವಾಗಿ ಇದನ್ನು ಮಾಡಿದ್ದಾರಷ್ಟೇ. ಅವರಿಗೆ ವೋಟ್ ಬ್ಯಾಂಕ್ ಪಾಲಿಸಿ ಅವತ್ತಿಂದಲೂ ಇದೆ. ಇದನ್ನ ಬಾಬಾ ಸಾಹೇಬರು ಹೇಳದಂತೆ ಇವತ್ತಿನವರೆಗೂ ವೋಟ್ ಬ್ಯಾಂಕ್ ಪಾಲಿಸಿಯ ಮೇಲೆ ರಾಜಕಾರಣ ಮಾಡ್ಕೊಂಡು ಬಂದಿರುವಂತಹ ಕಾಂಗ್ರೆಸ್ಸಿನವರಿಗೆ ಮುಸಲ್ಮಾನರನ್ನ ಕಳ್ಕೊಳ್ಳುವಂತ ಧೈರ್ಯ ಇಲ್ಲ. ಮತ್ತು ಹಿಂದೂಗಳನ್ನ ಹೇಗಾದ್ರೂ ಮಾಡಿ
ಒಗ್ಗೂಡಿಸಬೇಕು ಅನ್ನುವಂಥ ಪ್ರಯತ್ನ ಮಾಡಿದಾಗ ಕೇಸರಿ ಅಂತ ಹಾಕಿದರೆ ನೀಲಿ ಅಂತ ಹೇಳುವಂಥವ್ರು ಮತ್ತೊಂದು ಗುಂಪಾಗುತ್ತೆ, ಇನ್ನೊಬ್ಬರು ತಮ್ಮದೇ ಒಂದು ಬಣ್ಣದ ಶಾಲ್ ಅಂತ ಬರ್ತಾರೆ. ಹೀಗಾಗಿ ಹಿಂದೂಗಳನ್ನ ಡಿವೈಡ್ ಮಾಡಿ ಮುಸಲ್ಮಾನರನ್ನ ವೋಟ್ ಬ್ಯಾಂಕ್ ಆಗಿ ಕನ್ವರ್ಟ್ ಮಾಡುವಂಥ ಈ ರಾಜಕಾರಣ ಇದೆಯಲ್ಲ, ಅತ್ಯಂತ ಹಳೆಯ ಹಪ್ಪಟ್ಟು ರಾಜಕಾರಣ. ಯಾರಿಗಾದ್ರೂ ಇದು ಅರ್ಥ ಆಗಲಿಲ್ಲ ಅಂತಂದ್ರೆ ಅವ್ರು ದಡ್ಡರು ಅಷ್ಟೇ. ಆದರೆ ಉಳಿದಂತೆ ಈ ರಾಜ್ಯ ತುಂಬಾ ಸ್ಪಷ್ಟವಾಗಿ ಇದನ್ನು ಅರ್ಥ ಮಾಡ್ಕೊಳ್ಳುತ್ತೆ ಅಂತ ಅನ್ಸುತ್ತೆ ನಂಗೆ. ಸರ್, ಈಗ ಕೊನೆಯದಾಗಿ ಮುಂದಿನ ಇನ್ನೊಂದು ವಾರದಲ್ಲಿ ಶಾಲಾ ಕಾಲೇಜುಗಳು ಶುರುವಾಗ್ತದೆ, ಪದವಿ ಪೂರ್ವ ಹಂತದಲ್ಲಿ ಕೂಡ ಶುರುವಾಗ್ತಾ ಇರೋದ್ರಿಂದ ಈಗಾಗಲೇ ಸರ್ಕಾರ ಸಮವಸ್ತ್ರದ ವಿಚಾರದಲ್ಲಿ ಹಿಜಾಬ್ಗೆ ಅವಕಾಶ ಕೊಟ್ಟಿದೆ. ಕೇಸರಿ ಶಾಲೆ ವಿಚಾರದಲ್ಲಿ ಅವರು ಸ್ಪಷ್ಟವಾದ ನಿರ್ಧಾರ ತೆಗೆದುಕೊಂಡಿಲ್ಲ. ತಾವು ವಿದ್ಯಾರ್ಥಿಗಳ ದೃಷ್ಟಿಕೋನದಿಂದ ಏನು ಸಲಹೆ ಕೊಡ್ತೀರಿ? ನಾನು ವಿದ್ಯಾರ್ಥಿಗಳಿಗೆ ಕೇಳ್ಕೊಳ್ತೀನಿ, ಮುಸ್ಲಿಂ ಹೆಣ್ಮಕ್ಳಿಗೂ ಕೂಡ ಓದುವಂಥ ಅಧಿಕಾರ ಇದೆ, ಅವರು ಓದಬೇಕು ಮತ್ತು ಇದೇ ಥರದ ಶಿಕ್ಷಣ ಸಂಸ್ಥೆಯಲ್ಲಿ ಓದಬೇಕು. ಈ ಹಿಜಾಬ್ನ ಗಲಾಟೆ ಆದಾಗ ಮುಸ್ಲಿಮರು ಏನು ಮಾಡ್ಬಿಟ್ರು, ತಮ್ಮದೇ ಪ್ರತ್ಯೇಕ ಶಿಕ್ಷಣ ಸಂಸ್ಥೆ ಮಾಡಿಕೊಂಡ್ರು. ಮೊದಲೇ ಮನೆಯಲ್ಲಿ ಫ್ರೀಡಮ್ ಇಲ್ಲದೆ ಆ ಮಕ್ಕಳು ಒದ್ದಾಡ್ತಾರೆ, ಕಾಂಪೌಂಡಿನಿಂದ ಆಚೆಗೆ ಬರೋದಿಲ್ಲ, ತಮ್ಮ ಮುಖವನ್ನು ತಮ್ಮ ಗಂಡನಿಗೆ, ಗಂಡನ ತಮ್ಮ ಅಥವಾ ತಂದೆಗೆ ಈ ಥರದ 4 ಜನಕ್ಕೆ ತೋರಿಸೋದು ಬಿಟ್ಟರೆ ಇನ್ಯಾರಿಗೂ ತೋರಿಸಬಾರ್ದು ಎನ್ನುವಂಥ ಚೌಕಟ್ಟಿನಲ್ಲಿರುವಂತಹ ಹೆಣ್ಮಕ್ಳು ಕೊನೆ ಪಕ್ಷ ಕಾಲೇಜ್ನಲ್ಲಿ ಬಂದು ಓದ್ಲಿಕ್ಕಾದ್ರೂ ಅವ್ರಿಗೆ ಅವಕಾಶ ಆಗ್ತಿದೆ, ಸ್ವಲ್ಪ ಮಟ್ಟಿಗೆ ಜ್ಞಾನವನ್ನು ಪಡ್ಕೊಳ್ಬಹುದು ಅನ್ನುವಂಥದ್ದು ಸಂತೋಷದ ಸಂಗತಿ. ಹೀಗಾಗಿ ನಾನು ನಮ್ಮ ತರುಣರನ್ನು ಕೇಳ್ಕೊಳ್ತೀನಿ, ಅನವಶ್ಯಕವಾಗಿ ಅವ್ರ ಜೊತೆ, ಅದರಲ್ಲೂ ವಿಶೇಷವಾಗಿ ಮುಸಲ್ಮಾನ್ ಹೆಣ್ಮಕ್ಳ ಜೊತೆಗೆ ಗಲಾಟೆ ಮಾಡ್ಕೊಳ್ದೆ ಅವರೊಂದಿಗೆ ಸ್ನೇಹವನ್ನು ಉಳಿಸಿಕೊಂಡು ಈ ಚಿಂತನೆಯನ್ನ ಸರಿಯಾದ ಸಂದರ್ಭದಲ್ಲಿ ನಾವು ಉಪಯೋಗಿಸ್ಕೊಳ್ಳಿಕ್ಕೆ ಅದನ್ನು ಬಳಸ್ಕೊಳ್ಬೇಕು. ಮತ್ತು ಮುಸ್ಲಿಂ ಹೆಣ್ಮಕ್ಳಿಗೆ ಈ ಥರದ ಒಂದು ಫ್ರೀಡಮ್ ಅನ್ನ ಏನು ಸರ್ಕಾರ ಕರ್ಟೈಲ್ ಮಾಡಿದೆ, ಅದನ್ನು ಕಿತ್ಕೊಂಡಿದೆ ಅವರು ಫ್ರೀಡಮ್ ಅನ್ನ, ಕೊನೆಯ ಪಕ್ಷ ಉಸಿರಾಡುವಂತ, ನೆಮ್ಮದಿಯಿಂದ ಉಸಿರಾಡುವಂತ ಫ್ರೀಡಮ್ ಅನ್ನ ಏನು ಕಿತ್ಕೊಂಡಿದೆ ಅದನ್ನ ಅವರಿಗೆ ಮರಳಿ ಕೊಡಿಸೋದಕ್ಕೆ ನಾವು ನಿಧಾನವಾಗಿ ನಮ್ಮದೇ ಆಗಿರುವಂತಹ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತ ನನಗನ್ಸುತ್ತೆ. ನಾನು ವಿದ್ಯಾರ್ಥಿಗಳನ್ನ ಕೇಳ್ಕೊಳ್ತೀನಿ, ನಮ್ಮ ಹೋರಾಟ ಈ ದಿಕ್ಕಿನಲ್ಲಿರಲಿ ಅಂತ. ಥ್ಯಾಂಕ್ ಯು. ಇದಿಷ್ಟು ಚಿಂತಕ ಚಕ್ರವರ್ತಿ ಸುಲಿಬರವರ ಮಾತುಗಳು. ಕ್ಯಾಮರಾಮನ್ ಜಗನ್ ಜೊತೆ ವಿನಯ್ ಕುಮಾರ್ ಕಾಶ್ಮೀರ, TVNN ಬೆಂಗಳೂರು.